ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸುನಯನ. ಇವತ್ತು ಯೋಗದ ಮೂಲಕ ಯೋಗವನ್ನು ಥೆರಪಿ ಆಗಿ ಹೇಗೆ ಉಪಯೋಗ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಯೋಗದ ವ್ಯೂ ಅಥವಾ ನಮ್ಮ ಹ್ಯೂಮನ್ ಬಾಡಿ, ಮನುಷ್ಯ ದೇಹದ ಒಂದು ಅಸ್ತಿತ್ವ ಯಾವ ರೀತಿಯಲ್ಲಿದೆ, ಯೋಗದ ಪ್ರಕಾರ ಅವರು ಮನುಷ್ಯ ದೇಹವನ್ನು ಹೇಗೆ ಡಿಫೈನ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ನಮ್ಮ ದೇಹ ಬರೀ ಈ ಒಂದು ಫಿಸಿಕಲ್ ಬಾಡಿ ಅಥವಾ ನಮಗೆ ಕಾಣುವಂತಹ ಒಂದು ದೇಹಕ್ಕೆ ಸೀಮಿತವಾಗಿಲ್ಲ. ಈ ದೇಹದಕ್ಕಿಂತ ಅಂದರೆ ಇದನ್ನು ಅನ್ನಮಯ ಕೋಶ ಅಂತ ಹೇಳ್ತಾರೆ. ನಮ್ಮ ಅನ್ನದಿಂದ, ಆಹಾರದಿಂದ ಪೋಷಿತವಾಗುವಂತಹ ದೊಡ್ಡದಾಗುವಂತಹ ದೇಹ. ನೆಕ್ಸ್ಟು ಅಂದರೆ ಈ ಫಿಸಿಕಲ್ ಶೀಟ್ ಆದಮೇಲೆ, ಅನ್ನಮಯ ಕೋಶ ಆದಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣದು ಅಥವಾ ಸೂಕ್ಷ್ಮವಾದದ್ದು ಅಂದರೆ ಪ್ರಾಣಮಯ ಕೋಶ, ಸೈಕಲಾಜಿಕಲ್ ಶೀಟ್ ಅಂತ. ನಮ್ಮ ಇಡೀ ದೇಹದಲ್ಲಿ ವೈಟಲ್ ಫ್ಲೋ ಅಥವಾ ಸುಲಲಿತವಾದಂತಹ ಪ್ರಾಣದ ಚಲನೆ ಕೂಡ ಅಷ್ಟೇ ಮುಖ್ಯ. ಇನ್ನು ಮನೋಮಯ ಕೋಶ, ಅದಕ್ಕಿಂತಲೂ ಸಟ್ಲರ್ ಅಥವಾ ಸೂಕ್ಷ್ಮವಾಗಿರುವಂಥದ್ದು ಮನೋಮಯ ಕೋಶ, ಸೈಕಲಾಜಿಕಲ್ ಶೀಟ್. ವೈಟಲ್ ಶೀಟ್ ಆದಮೇಲೆ, ಪ್ರಾಣಮಯ ಕೋಶ ಅಂದರೆ ವೈಟಲ್ ಶೀಟ್, ಅದಾದಮೇಲೆ ಸೈಕಲಾಜಿಕಲ್ ಶೀಟ್, ಮನೋಮಯ ಕೋಶ. ಮನೋಮಯ ಕೋಶ ಅಂದರೆ ಮನಸ್ಸು, ನಮಗೆ ನಮ್ಮ ಯೋಚನೆಗಳಿರಬಹುದು, ಭಾವನೆಗಳಿರಬಹುದು, ಯಾವುದೇ ರೀತಿಯಾದಂಥದ್ದು ಮನಸ್ಸು, ಮನೋಮಯ ಕೋಶ. ಅದಾದ ನಂತರ ಬರುವಂಥದ್ದು ಇಂಟೆಲೆಕ್ಚುವಲ್ ಶೀಟ್ ಅಂದರೆ ವಿಜ್ಞಾನಮಯ ಕೋಶ. ನಮ್ಮ ಒಳಗೆ ಇರುವಂತಹ ಒಂದು ಡೈರೆಕ್ಷನ್ ಕೊಡ್ತಾ ಇರ್ತದೆ ನಮ್ಮೊಳಗೆ, ನೀನು ಮಾಡಬೇಡ, ಇದು ತಪ್ಪು ಮಾಡೋದು, ಇದು ಸರಿ, ನೀನು ಮುಂದುವರಿ, ಅಥವಾ ಇದು ನೀನು ತಪ್ಪು ಮಾಡ್ತಿರುವಂಥದ್ದು ಅಂತ ನಮ್ಮ ಒಳಗಿಂದ ಒಂದು ಸೂಕ್ಷ್ಮವಾದಂತಹ ಒಂದು ಬುದ್ಧಿ ಗೈಡ್ ಮಾಡ್ತಾ ಇರ್ತದೆ. ಅದು ಇಂಟೆಲೆಕ್ಚುವಲ್ ಶೀಟ್ ಅಂತ ಹೇಳಬಹುದು. ವಿಜ್ಞಾನಮಯ ಕೋಶ, ಅದರ ಇನ್ನರ್ ಮೋಸ್ಟ್ ಅಥವಾ ಅತ್ಯಂತ ಸೂಕ್ಷ್ಮವಾಗಿರುವಂತಹದ್ದು ಆನಂದಮಯ ಕೋಶ ಅಥವಾ ಬ್ಲಿಸ್ ಶೀಟ್. ಯಾವತ್ತೂ ಕೂಡ ಒಂದು ನಮ್ಮ ಆನಂದ ಅಥವಾ ಇಡೀ ಜಗತ್ತು ತಪ್ಪಿಸ್ತಿರುವಂಥದ್ದು ಹೆಚ್ಚು ಹೆಚ್ಚು ಸಂತೋಷಕ್ಕೋಸ್ಕರ, ಆನಂದಕ್ಕೋಸ್ಕರ. ಆ ಆನಂದ ನಮ್ಮ ಮನಸ್ಸಿನ ಒಳಗಡೆ ಅಥವಾ ನಮ್ಮ ದೇಹದ ಅಥವಾ ನಮ್ಮ ಒಳಗಡೆಯೇ ಇದೆ. ನಾವೆಲ್ಲ ಹೊರಗಡೆ ಭೌತಿಕವಾಗಿ ಟಿ ವಿ ಇರಬಹುದು, ಮೊಬೈಲ್ ಇರಬಹುದು, ಯಾವ್ಯಾವುದೋ ಭೌತಿಕ ಇದರಿಂದ ಖುಷಿ ಪಡ್ಲಿಕ್ಕೆ ನೋಡ್ತೇವೆ, ಆನಂದ ಪಡ್ಲಿಕ್ಕೆ ನೋಡ್ತೇವೆ. ಆದರೆ ನಮ್ಮ ಒಳಗಿರುವಂತಹ ಆ ಒಂದು ಬ್ಲಿಸ್ ಸ್ಟೇಟನ್ನು ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಅದು ಆನಂದಮಯ ಕೋಶ ಅಂತ. ಈ ಎಲ್ಲ ಕೋಶಗಳನ್ನು ಆರೋಗ್ಯವಾಗಿಡಲಿಕ್ಕೆ ಬೇಕಿರೋದೇ ಈ ಯೋಗಾಭ್ಯಾಸ, ಯೋಗಾಸನಗಳ ಅಭ್ಯಾಸ ಇರಬಹುದು, ಯೋಗದ ಬೇರೆ ಬೇರೆ ರೀತಿಯ ಆದಂತಹ ಕ್ರಿಯೆಗಳು ಎಲ್ಲವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಈ ಎಲ್ಲ ಶೀಟ್ಗಳಿಗೆ, ಕೋಶಗಳಿಗೂ ಪೋಷಣೆ ಸಿಗ್ತದೆ. ಈಗ ನಾವು ಮುಖ್ಯವಾಗಿ ಫೋಕಸ್ ಮಾಡ್ತಿರುವಂಥದ್ದು ಸೈಕೋಸೊಮ್ಯಾಟಿಕ್ ಇಲ್ನೆಸಸ್. ಈಗ ಪ್ರಸ್ತುತ ಜಗತ್ತಿಗೆ ಬಂದರೆ ಎಲ್ಲ ಸ್ಟ್ರೆಸ್ ರಿಲೇಟೆಡ್ ಅಥವಾ ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಇಲ್ನೆಸಸ್ ಅಥವಾ ಮನೋದೈಹಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಸೈಕೋಸೊಮ್ಯಾಟಿಕ್ ಮನಸ್ಸಿಂದ, ಮನೋಮಯ ಕೋಶದಿಂದ ಮೊದಲನೇದಾಗಿ ರೋಗ ಪ್ರಾರಂಭ ಆಗುವಂಥದ್ದು, ಅನಾರೋಗ್ಯ ಅನ್ನುವಂಥದ್ದು. ಯಾಕೆ ಪ್ರಾರಂಭ ಆಗ್ತದೆ ಮನಸ್ಸಿಂದ ಅಂದರೆ, ನಾವು ಜಗತ್ತಲ್ಲಿ ಅನೇಕ ಜನರೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಬೇಕಾಗ್ತದೆ. ಇಂಟ್ರ್ಯಾಕ್ಷನ್ ಮಾಡುವಾಗ ಯಾವ್ಯಾವ ರೀತಿಯ ಜನಗಳು ಇರ್ತಾರೆ, ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಾಗ ನಾವು ಕೂಡ ವಿಚಿತ್ರವಾಗಿ ಬಿಹೇವ್ ಮಾಡ್ಬೋದು, ಕೋಪ ಬರ್ಬೋದು, ಎಮೋಷನಲ್ ಆಗಬಹುದು, ಅಥವಾ ತುಂಬ ಖುಷಿ ಆಗ್ಬೋದು. ಆ ಎಲ್ಲ ಮನೋವಿಕಾರಗಳನ್ನು ನಾವು ಎದುರಿಸ್ತೇವೆ. ಆ ಎಲ್ಲ ಮನೋವಿಕಾರಗಳಿರ್ಬೋದು, ಕೆಲವೊಮ್ಮೆ ಸ್ಟ್ರೆಸ್ಸನ್ನು ತಂದಿರ್ತದೆ. ಆ ಇಂಬ್ಯಾಲೆನ್ಸ್ ಇದೆ ಏನು, ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದೇ ನಾವು ತುಂಬ ಹಚ್ಕೊಂಡು ಬಿಟ್ರೆ ಮನಸ್ಸಲ್ಲಿ ನಮಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಮನೋಮಯ ಕೋಶದಿಂದ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಆ ಇಂಬ್ಯಾಲೆನ್ಸು ಪ್ರಾಣಮಯ ಕೋಶಕ್ಕೆ ಪೆನೆಟ್ರೇಟ್ ಮಾಡ್ತದೆ. ಪ್ರಾಣಮಯ ಕೋಶಕ್ಕೆ ಪೆನೆಟ್ರೇಟ್ ಮಾಡಿದಾಗ ಅಲ್ಲಿ ಹಾಫಜಾರ್ಡ್ ಫ್ಲೋ ಆಫ್ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣದ ಚಲನೆ ರ್ಯಾಂಡಮ್ ಆಗಿ ಬಿಡ್ತದೆ, ಒಟ್ಟಾರೆ ಚಲಿಸ್ತದೆ. ಅದು ಕಾಮಾಗಿ ಸುಲಲಿತವಾಗಿ ಚಲಿಸೋದಿಲ್ಲ. ಕೆಲವು ಕಡೆ ಫಾಸ್ಟಾಗಿ ಚಲಿಸ್ತದೆ, ಇನ್ನು ಕೆಲವು ಕಡೆ ಅಲ್ಲಿ ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಆಗ್ತದೆ. ಅದು ಅಲ್ಲದೆ ಅನ್ಸ್ಟೇಬಲ್ ನಾಡಿಗಳು, ಅಂದರೆ ಅದರ ಒಳಗೆ ಪ್ರಾಣ ಚಲಿಸ್ತಾ ಇರ್ತದೆ, ನಾಡಿಗಳು ಅಂತ. ಆ ನಾಡಿಗಳು ಕೂಡ ಅನ್ಸ್ಟೇಬಲ್ ಆಗ್ತಾ ಬರ್ತವೆ, ಸ್ಟೇಬಲ್ ಆಗಿ ಇರೋದಿಲ್ಲ. ಅದು ಆ ಪ್ರಾಣಮಯ ಕೋಶದಲ್ಲಿ ಯಾವಾಗ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತದೋ ಅದು ಸಿಂಪ್ಟಮ್ ಅಥವಾ ರೋಗ ಲಕ್ಷಣಗಳ ರೂಪದಲ್ಲಿ ಫಿಸಿಕಲ್ ಬಾಡಿ ಅಥವಾ ಅನ್ನಮಯ ಕೋಶದಲ್ಲಿ ಅಪಿಯರ್ ಆಗ್ತದೆ, ಕಾಣಿಸ್ಕೊಳ್ತದೆ. ಅದುವೇ ನಮಗೆ ರೋಗ. ಮನಸ್ಸಿನಲ್ಲಿ ಪ್ರಾರಂಭವಾದಂತಹ ಪ್ರಾಬ್ಲಮ್ ಪ್ರಾಣಮಯ ಕೋಶದ ಮೂಲಕ ಅನ್ನಮಯ ಕೋಶಕ್ಕೆ ಎಂಟರ್ ಆಗಿ ರೋಗ ಲಕ್ಷಣಗಳ ಮೂಲಕ ಕಾಣಿಸಿಕೊಳ್ತದೆ. ಹಾಗಾಗಿ ಹೇಳುದು, ನಮಗೆ ರೋಗದ ಸ್ವರೂಪ ಬೇರೆ, ರೋಗದ ಕಾರಣವೇ ಬೇರೆ, ಮೂಲ ಕಾರಣವೇ ಬೇರೆ, ಅದು ಅಪಿಯರ್ ಆಗುವಂಥದ್ದು ದೇಹದಲ್ಲಿ ಬೇರೆ ರೀತಿ. ಮನಸ್ಸು ಪ್ರಕಟಗೊಳಿಸುವುದೇ ಬೇರೆ ರೀತಿಯಲ್ಲಿ ದೇಹದ ಮೂಲಕ. ಸೊ ನಾವು ರೂಟ್ ಕಾಸ್ ಏನಿದೆ ಅದನ್ನು ನಾವು ಕಂಡುಹಿಡಿಯುವುದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಯೋಗ ಹೆಲ್ಪ್ ಮಾಡ್ತದೆ. ರೂಟ್ ಕಾಸನ್ನು
ತೆಗಿಲಿಕ್ಕೆ ರೂಟ್ ಬುಡದಿಂದ ಅಥವಾ ಮೂಲದಿಂದ ಕಿತ್ತೊಗಿಲಿಕ್ಕೆ ನಮ್ಮ ಯೋಗ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ಫಸ್ಟ್ಗೆ ಈ ಮನೋಮಯ ಕೋಶದಲ್ಲಿ ಪ್ರಾರಂಭವಾದಂತಹ ಪ್ರಾಬ್ಲಮ್ ದೇಹಕ್ಕೆ ಹೇಗೆ ಕಾಣಿಸ್ಕೊಳ್ತದೆ ಅಂದರೆ ಮುಖ್ಯವಾಗಿ ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ಅಟ್ಯಾಕ್ ಮಾಡೋದು ಫಸ್ಟ್. ಯಾಕಂದರೆ ನಮ್ಮ ಜೀರ್ಣಾಂಗ ವ್ಯೂಹ ತುಂಬ ಸೆನ್ಸಿಟಿವ್, ನಮ್ಮ ಎಮೋಷನ್ಗಳಿಗೆ ತುಂಬ ಸೆನ್ಸಿಟಿವ್ ಇರುವಂಥದ್ದು ಜೀರ್ಣಾಂಗ ವ್ಯೂಹ. ನೀವು ನೋಡ್ಬೋದು ಕೆಲವೊಂದ್ಸರಿ ನಮಗೆ ಹಸಿವೇ ಇರೋದಿಲ್ಲ, ತುಂಬ ಜಗಳ ಮಾಡಿ ಬಂದರು, ಯಾರ ಹತ್ರ ಆದ್ರೂ ಬಾಸ್ ಜೊತೆ ಜಗಳ ಆಡಿದ್ರು, ಅಥವಾ ನಾವು ತುಂಬ ಖುಷಿಯಲ್ಲಿದ್ದಾಗ ತುಂಬ ದುಃಖದಲ್ಲಿದ್ದಾಗ ನಮಗೆ ಹಸಿವು ಸ್ಟಾಪ್ ಆಗಿಬಿಡ್ತದೆ, ಹಸಿವೇ ಆಗೋದಿಲ್ಲ. ಅಥವಾ ಇನ್ನು ಕೆಲವರು ಸ್ಟ್ರೆಸ್ ತುಂಬ ಇದ್ದರೆ ಕಂಟ್ರೋಲ್ ಇಲ್ಲದೆ ತಿಂದು ಬಿಡ್ತಾರೆ, ಹಸಿವಿದೆಯೋ ಇಲ್ಲವೋ ಅನಲೈಸೇ ಮಾಡ್ಕೊಳ್ಳದೆ ತುಂಬ ತಿಂದು ಬಿಡ್ತಾರೆ. ಅಂದರೆ ಟೆಂಪ್ರರಿಯಾಗಿ ಸ್ಟ್ರೆಸ್ಸನ್ನು ಮರೆಯುವ ಪ್ರಯತ್ನ, ಅದು ಆ ಮನಸ್ಸಿನ ಒತ್ತಡವನ್ನು ಮರೆಯುವ ಪ್ರಯತ್ನ, ಅದೆಲ್ಲ ಕೂಡ ಕೊನೆಯ ಎಂಡ್ ಪ್ರಾಡಕ್ಟ್ ವಿಷವೇ. ಅದು ಅಷ್ಟು ತಿಂದರೂ ಅಷ್ಟೇ, ಉಪವಾಸ ಇದ್ದರೂ ಅಷ್ಟೇ, ಅಲ್ಲಿ ಆ್ಯಸಿಡ್ ಸೆಕ್ರೇಟ್ ಆಗ್ತಾ ಇರ್ತದೆ, ಮತ್ತೆ ಪ್ರಾಬ್ಲಮ್ಗಳೇ ಬರ್ತವೆ. ಒಂದು ಮುಖ್ಯವಾಗಿ ಬರುವಂಥದ್ದು ಅಜೀರ್ಣತ್ವ, ಅಂದರೆ ಇಂಡೈಜೆಷನ್ ಅಂತ, ಅಥವಾ ಓವರ್ ಡೈಜೆಷನ್, ಅತಿ ಜೀರ್ಣತ್ವ ಅಂತ ಬರ್ಬೋದು, ಜಾಸ್ತಿ ಡೈಜೆಸ್ಟ್ ಆಗಿ ಜಾಸ್ತಿ ತಿನ್ಬೇಕನ್ನಿಸುವಂಥದ್ದು. ಇನ್ನೊಂದು ಕುಜೀರ್ಣತ್ವ, ಅಂದರೆ ರಾಂಗ್ ಡೈಜೆಷನ್ ಆಗುವಂಥದ್ದು. ಅಂದರೆ ಎಷ್ಟು ಒಳ್ಳೆ ಆಹಾರ ತಗೊಂಡ್ರು ಸ್ಟ್ರೆಸ್ಸಲ್ಲಿರುವಾಗ ನಾವು ತಿಂದರೆ ಅದರ ಎಂಡ್ ಪ್ರಾಡಕ್ಟ್ ನಮ್ಮ ಆರೋಗ್ಯ ಲಾಭ ಅಲ್ಲ, ವಿಷವೇ ಪ್ರೊಡ್ಯೂಸ್ ಆಗಬಹುದು. ಮನಸ್ಸು ಸರಿ ಇಲ್ಲದೆ ತಿಂದರೆ ಅಷ್ಟೇ, ಎಷ್ಟು ಒಳ್ಳೆ ಆಹಾರ ತಗೊಂಡ್ರು ಅಷ್ಟೇ ಅದೊಂಥರ ವಿಷವಾಗಿ ಪರಿವರ್ತನೆ ಆಗಿಬಿಡ್ತದೆ. ಆದ ಕಾರಣ ನಮ್ಮ ಮನಸ್ಸು ಕೂಡ ಬಹಳ ಮುಖ್ಯ. ಆಹಾರ ತಿನ್ನುವಾಗ ಮನಸ್ಸು ಶಾಂತವಾಗಿರೋದು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ಒತ್ತಡವನ್ನು ನಿಭಾಯಿಸಲಿಕ್ಕೆ ಈ ಹೊರ ಜಗತ್ತಿನ ಈಗಿನ ಪ್ರಸ್ತುತ ಇದಕ್ಕೆ ತುಂಬ ಅನುಕೂಲವಾಗುವಂಥ, ತುಂಬ ಪ್ರಾಕ್ಟಿಕಲ್ ಆಗಿರುವಂಥದ್ದೇ ಯೋಗ. ಈ ಯೋಗಾಸನ ಮತ್ತು ಪ್ರಾಣಾಯಾಮ ಕೆಲವು ಟಿಪ್ಸ್ಗಳನ್ನು ಯೋಗದಲ್ಲಿ ಬರುವಂಥದ್ದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ಮನಸ್ಸಿನ ಆರೋಗ್ಯವನ್ನು ನೀವು ಕಾಪಾಡಿಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ದೇಹದ ಆರೋಗ್ಯವನ್ನು ಕೂಡ ನೀವು ಕಾಪಾಡಿಕೊಳ್ಬೋದು. ಇದು ನಮ್ಮ ಯೋಗ ಮತ್ತು ಅದನ್ನು ಥೆರಪಿಟಿಕ್ ಆಗಿ ಹೇಗೆ ಯೂಸ್ ಮಾಡಬಹುದು, ಅಥವಾ ಯೋಗದ ಮೂಲಕ ಅಂದರೆ ಯೋಗದ ರೀತಿಯಲ್ಲಿ ನಮ್ಮ ರೋಗಗಳನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಸಣ್ಣದಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಆ್ಯಕ್ಷನ್ ಇನ್ನೂ ತುಂಬ ಇದ್ದಾವೆ. ಸೂಕ್ಷ್ಮವಾಗಿ ಹೋಗದಿದ್ರೆ ಪ್ರತಿ ಆರ್ಗನ್ಗಳಿಗೆ ಕೂಡ ಯೋಗ ಹೇಗೆ ಹೆಲ್ಪ್ ಮಾಡ್ತದೆ ಅನ್ನುವಂಥದ್ದು ತುಂಬ ಇದೆ. ಅದನ್ನು ನೀವು ಮುಂದೆ ನಾನು ಹೇಳ್ತಾ ಹೋಗಬಹುದು. ಅಲ್ಲಿ ತನಕ ಯೋಗದ ಮೂಲಕ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.